ವಿಜ್ಞಾನಿಗಳು ಬಹಳ ಕುತೂಹಲದಿಂದ ಎದುರು ನೋಡ್ತಾರೆ. ಒಂದಷ್ಟು ಅಧ್ಯಯನ ಮಾಡೋದಕ್ಕೆ ಏನಾದರೂ ಇವತ್ತು ಸಿಗುತ್ತೆ, ಚಂದ್ರ ಬಹಳ ಹತ್ತಿರದಲ್ಲಿ ನೋಡೋದಕ್ಕೆ ಸಿಗ್ತಾನೆ, ಚಿಕ್ಕ ಪುಟ್ಟ ಅಂಶಗಳು ಕೂಡ ಬಹಳ ಹತ್ತಿರದಲ್ಲಿ ಕಾಣುತ್ತೆ ಅನ್ನುವಂಥ ವಿಚಾರಗಳನ್ನು ನಾನೀಗ ಗಮನಿಸ್ತಾ ಇದ್ದೆ. ಬಟ್ ಇದರಿಂದ ಪ್ರಾಕೃತಿಕ ಮೇಲೆ ಆಗುವಂತಹ ಪರಿಣಾಮಗಳೇನು ಮತ್ತು ಮನುಷ್ಯರ ಮೇಲೂ ಕೂಡ ಪ್ರಭಾವ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ರೀತಿ ಆತಂಕನ, ಖುಷಿ ಪಡಬೇಕಾ ಆತಂಕ ಪಡಬೇಕಾ, ಹೆಂಗಿದನ್ನ ನೋಡಬೇಕು ಅಂತ ಪ್ರಶ್ನೆ ಇದೆ. ಖಂಡಿತ. ಮೊದಲನೇದಾಗಿ ಗುರುಭ್ಯೋ ನಮಃ. ಎಲ್ಲ ಗ್ಯಾರಂಟಿ ಟಿ ವೀಕ್ಷಕರಿಗೆ ನಮ್ಮ ರಜತ್ ಗುರುಜಿ ನಮಸ್ಕಾರಗಳು. ಮೊದಲನೇದಾಗಿ ಈ ಒಂದು ಏನು ಇದೆ ಇದು ಗ್ರಹಣ ಅಲ್ಲ. ಇದು ಅಂದರೆ ಎಲ್ಲ ಒಂದು ಕಡೆ ಈ ಪ್ರೊಸೀಜರ್ ಏನಿದೆ ಸುಮಾರು 3 ರಿಂದ 4 ವರ್ಷ ಮಧ್ಯದಲ್ಲಿ ಸಾಮಾನ್ಯವಾಗಿ ನಡೆಯುವಂಥದ್ದೇ. ಅಂದರೆ ಯಾವಾಗೂ ಆ ಒಂದು ಏನು ಇವಾಗ ವರ್ಷಕ್ಕೊಂದು ಸರಿ ಏನು ಸೂರ್ಯ ಏನಿದೆ ಚಂದ್ರನ ಅಂದರೆ ನಮ್ಮ ಭೂಮಿನ ವರ್ಷಕ್ಕೊಂದ್ಸರಿ ನಾವು 12 ತಿಂಗಳು ಸಂಚಾರ ಮಾಡ್ತಾನೆ. ಅದೇ ರೀತಿ ಚಂದ್ರನಿಗೆ ಭೂಮಿಗೆ ಚಂದ್ರ ಒಂದು ತಿಂಗಳಲ್ಲಿ ಅಂದರೆ ಒಂದು ತಿಂಗಳಿಗೆ ಒಂದ್ಸರಿ ಸುತ್ತಾಕ್ತಾನೆ. ಸೊ ಅಂದರೆ ವರ್ಷಕ್ಕೆ 12 ಸುತ್ತಾಯಿತು. ಆದರೆ ಎಲ್ಲೋ ಒಂದು ಕಡೆ ಈ ಅಂಡಾಕಾರದಲ್ಲಿ ಸುತ್ತಾನೆ, ಫುಲ್ ರೌಂಡಾಗಿ ಸುತ್ತಲ್ಲ. ಈ ಭೂಮಿನ ಚಂದ್ರ ಅಂಡಾಕಾರದಲ್ಲಿ ಸುತ್ತಾನೆ. ಆ ಅಂಡಾಕಾರದ ಸುತ್ತಬೇಕಂದ್ರೆ ಎಲ್ಲೋ ಒಂದು ಕಡೆ ಹತ್ರ ಬರ್ತಾನೆ ಇರ್ತಾರೆ. ಸರ್ವೇ ಸಾಮಾನ್ಯವಾಗಿ ಚಂದ್ರಗ್ರಹ ಭೂಮಿಗೆ ಹತ್ತತ್ರ ಬಂದು ಹೋಗ್ತಾನೆ ಇರ್ತಾನೆ. ಆದರೆ ಈ ಸರಿ ವಿಶೇಷ ಏನಂತಂದರೆ ಪೌರ್ಣಮಿ ದಿನ ಹತ್ರ ಬರ್ತಾ ಇದೆ. ಸೊ ಅದು ತುಂಬ ವಿಶೇಷ. ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ನಾವು ಒಂದು ಸೈಂಟಿಸ್ಟ್ ಅವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಕೂಡ. ಯಾಕಂದರೆ ಇದುವರೆಗೂ ನಮ್ಮ ಒಂದು ಜ್ಯೋತಿಷ್ಯ ನಮ್ಮ ಸನಾತನ ಧರ್ಮದಲ್ಲಿ ಕಂಡುಹಿಡಿದಿರೋದು ಈ ಸೈಂಟಿಸ್ಟರು ಕೂಡ ಇನ್ನೂ ಕಂಡುಹಿಡಿಯೋಕ್ಕಾಗಲೇ ಹುಡುಕ್ತಾನೆ ಇದ್ದಾರೆ ಅವರು. ಅದು ಕಂಟಿನ್ಯೂಸ್ ಆಗ್ತಿರುತ್ತೆ. ಯಾಕಂದರೆ ಜ್ಯೋತಿಷ್ಯ ಅಷ್ಟು ಪರ್ಫೆಕ್ಟಾಗಿ ಹೇಳ್ಬಿಡ್ತೀವಿ. ಗಟ್ಟಿ ಇಷ್ಟು ಚಂದ್ರನ ಮೇಲೆ ಇವಾಗ ನೀವು ಯಾರೊಬ್ಬ ಮನುಷ್ಯ ಹುಟ್ಟುತ್ತಾನೆ ಅಂದರೆ ಆ ಯಾವ ರಾಶಿ ಚಂದ್ರ ಯಾವ ರಾಶಿ ಮೇಲೆ ಇದ್ದಾನೆ ನಕ್ಷತ್ರ ಮೇಲೆ ಅದೇ ನಿಮ್ಮ ಜನ್ಮ ನಕ್ಷತ್ರ, ಯಾವ ರಾಶಿಯಲ್ಲಿದ್ದಾನೆ ಅದೇ ನಿಮ್ಮ ರಾಶಿ. ಸೊ ಹಾಗಾಗಿ ಮನುಷ್ಯನ ಒಂದು ಇಡೀ ಜಾತಕವನ್ನು ಆ ಒಂದು ಇದರಲ್ಲಿ ನೋಡಿ. ಈಗ ಚಂದ್ರ ಚೆನ್ನಾಗಿ ಬಲವಾಗಿತ್ತು ಅಂದರೆ ಯಾವ ನವಗ್ರಹಗಳು ಎಲ್ಲರೂ ಹೇಳ್ತಾರೆ ರಾಜ್ಯೋಗ ಇರಬೇಕು ಅಂತ. ಆದರೆ ಚಂದ್ರ ಒಂದೇ ಒಂದು ಗ್ರಹ ಪ್ರಬಲವಾಗಿತ್ತು ಅಂದರೆ 5ನೇ ಮನೆ ಇತ್ತು ಮಂತ್ರಿನೇ ಆಗೋಗ್ಬಿಡ್ತಾರೆ, ಅಧಿಕಾರ ಯೋಗ ಸಿಗುತ್ತೆ. ಹಾಗೆ ಆದರೆ ವಿಶೇಷವಾಗಿ ಏನಂದರೆ ನೈಸರ್ಗಿಕವಾಗಿ ಇದೊಂದು ಕ್ರಿಯೆ ಅಷ್ಟೇ. ಇದು ಅಂದರೆ ವರ್ಷ ಪ್ರತಿ ವರ್ಷ ನಡೆಯುತ್ತೆ. ಆದರೆ ಈ ವರ್ಷ ಏನಂದರೆ ಸ್ಪೆಷಲ್ ಏನಂತಂದರೆ ಹತ್ರ ಭೂಮಿಗೆ ಪೌರ್ಣಮಿ ದಿನ ಹತ್ರ ಬರ್ತಾರೆ ಅಂಥದ್ದು. ಅಂದರೆ ಇನ್ನೊಂದು ಚಂದ್ರ ಏನಂದರೆ ಇಡೀ ಜಗತ್ತಿಗೆ ಪ್ರತಿಯೊಂದು ಮನುಷ್ಯನಿಗೆ ಒಂದು ಮಗು ಕೂಡ ಕಾರಕ. ಹುಟ್ಟುವಂಥ ಮಗುಗೆ ನೋಡಿ ಬಾಲಗ್ರಹ ಅಂತ ದೋಷ ಅಂತ ಬರುತ್ತೆ. ಚಂದ್ರ ಏನಾದರೂ ಜಾತಕದಲ್ಲಿ ಕೆಟ್ಟಿತ್ತು ಅಂದರೆ ಈ ಥರ ಅಂದರೆ ಈ ಟೈಮಲ್ಲಿ ಹುಟ್ಟೋ ಮಕ್ಕಳಿಗೆ ಅದು ದೋಷ ಬರುತ್ತೆ ಅಂತ. ದೋಷ ಅಲ್ಲ, ಇನ್ನೂ ಒಳ್ಳೇದಂತ ಹೇಳ್ಬೋದು. ಯಾಕಂದ್ರೆ ತುಂಬ ಹತ್ರ ಆಯ್ತಲ್ಲ, ಇನ್ನು ಬಲವಾಗಿ ಹುಡ್ತಾರೆ ಅಂತ ನೋಡಿ. ಕ್ಷೀಣಚಂದ್ರ ಇದ್ದಾಗ ಬಾಲಗ್ರಹ ದೋಷ ಬರುತ್ತೆ. ಅಂದರೆ ಈ ಕ್ಷೀಣಚಂದ್ರ ಈಗ ಶುಕ್ಲ ಪಕ್ಷದಲ್ಲಿ ಚಂದ್ರ ಪೌರ್ಣಮಿಯಲ್ಲಿ ಫುಲ್ಲು ಒಂದು ಫ್ಲಡ್ಜಲ್ಲಿ ಅವರು ಫುಲ್ಲು ನೋಡ್ತೀವಿ ನಾವು. ಅದೇ ರೀತಿ ನಾವು ಶುಕ್ಲ ಪಕ್ಷದಲ್ಲಿ ಪ್ರಾರಂಭದಲ್ಲಿ ಅಮಾವಾಸ್ಯೆ ನಂತರ ಆಯಿತು ಅಂದರೆ ಅಮಾವಾಸ್ಯೆಯಲ್ಲಿ ಚಂದ್ರ ಕಾಣೋದಿಲ್ಲ, ಕ್ಷೀಣಚಂದ್ರ ಜಸ್ಟ್ ಒಂದು ಲೈನ್ ಕಾಣ್ತಾನೆ. ಅಂಥ ಟೈಮಲ್ಲಿ ಏನೋ ಮಕ್ಕಳು ಹುಟ್ಟಿದ್ರೆ ಅವ್ರಿಗೆ ಆರೋಗ್ಯನೇ ಚೆನ್ನಾಗಿರೋದಿಲ್ಲ. ಅವ್ರಿಗೆ ಏನಾದರೂ ಭೇದಿ ಆಗುವಂಥದ್ದು, ತಿನ್ನೋದು ಹೊಟ್ಟೆಗೆ ಹೋಗೋದಿಲ್ಲ ಸರಿಯಾಗಿ, ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ. ಅವ್ರೆ ಅವಾಗ ನೋಡ್ತೀವಿ ಈಗ ಬ್ಲೂ ಅದರ ರೆಡ್ ಇದರೆಲ್ಲ ಇರ್ತಾರೆ. ಮಗು ಹುಟ್ಟಿದ ಮೇಲೆ ಅದನ್ನು ಲೈಟೆಲ್ಲ ಕೆಳಗೆ ಇಡ್ತಾರೆ, ಜಾಂಡೀಸ್ ಬಂದ್ಬಿಡುತ್ತೆ. ಹುಟ್ಟಿದ ಮಕ್ಕಳಿಗೆ ಏನೇನೋ ಕಾಯಿಲೆ ಬರುತ್ತೆ. ಅಂದರೆ ಅದು ಯಾವಾಗ ಅಂದರೆ ಕ್ಷೀಣಚಂದ್ರ ಇದ್ದಾಗ. ಆದರೆ ಚಂದ್ರ ಈ ಥರ ಬಲವಾಗಿದ್ದಾಗ ಏನಾಗುತ್ತೆ, ಹುಟ್ಟುವಂಥ ಮಕ್ಕಳು ಚಂದ್ರ ಅಂತ ಇರುತ್ತೆ, ಚಂದ್ರಮುಖಿ ಅಂತ ಹೇಳ್ತಾರಲ್ಲ. ಹೆಣ್ಮಗು ಹುಟ್ಟಿದ್ರೆ ತುಂಬ ಸುಂದರವಾಗಿ ಹುಟ್ಟುತ್ತೆ, ಗಂಡು ಮಕ್ಕಳು ಹುಟ್ಟಿದ್ರೆ ತುಂಬ ಆರೋಗ್ಯವಾಗಿ ಹುಟ್ಟುತ್ತೆ. ಸೊ ಈ ರೀತಿ ಒಂದು ರಾಶಿಗಳ ಮೇಲೆ, ಗ್ರಹಗಳ ಮೇಲೆ ಮತ್ತು ಜಗತ್ತಿನ ಮೇಲೂ ಅಷ್ಟೇ ಕೂಡ ಪ್ರಭಾವ ಬೀರುತ್ತೆ. ಓಕೆ, ಅದು ಒಳ್ಳೆ ರೀತಿ ಇಲ್ಲ ಅಥವಾ ಕೆಟ್ಟ ರೀತಿ ಇಲ್ಲ ಅನ್ನೋದು ಪ್ರಶ್ನೆ ಇದೆ ನನಗೆ. ಗುರುಗಳೇ, ಸುರೇಶ್ ಗುರುಗಳೇ, ನೀವು ಹೇಳ್ತಾ ಇದ್ರಿ ಈಗ ಅದು ಕೆಟ್ಟ ರೀತಿಯಲ್ಲಿ ಪ್ರಭಾವನ ಒಂದಷ್ಟು ಪ್ರಾಕೃತಿಕ ಸಂಭವ ಆಗಬಹುದು, ಒಂದಷ್ಟು ಬದಲಾವಣೆಗಳಾಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಏನಾಗಬಹುದು ಅಂತ ಈಗ ನಾನು ಹೀಗೆ ಹೇಳಿದೆ, ಚಂದ್ರನ ಮೇಲಿರತಕ್ಕಂಥ ದ್ರವ್ಯರಾಶಿ ಆ ನಂತರ ಭೂಮಿ ಮೇಲೆ ಇರತಕ್ಕಂಥ ದ್ರವ್ಯರಾಶಿ ಎರಡೂ ಒಂದೇ. ಈ ಭೂಮಿಯ ಇನ್ನೊಂದು ಉಪಗ್ರಹನ ಚಂದ್ರ ಅಂತ, ಭೂಮಿ ಉಪಗ್ರಹ ಅಂತ ಕರೀತಾರೆ ಚಂದ್ರನನ್ನು. ಈ ಚಂದ್ರ ಅಂತಕ್ಕಂಥ ಭೂಮಿಯಿಂದ 3,84,400 ಕಿಲೋಮೀಟರ್ ದೂರದಲ್ಲಿದ್ದಾನೆ ಅಂತ. ಇಲ್ಲಿ ಭೂಮಿಯಿಂದ ಚಂದ್ರ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾನೆ? 3,84,400. ಈಗ ನಾವು ನೀವೇನಾದರೂ ಚಂದ್ರಲೋಕಕ್ಕೆ ಕಾಲ್ನಡಿಗೆಯಲ್ಲಿ ಹೋದರೆ 11 ವರ್ಷ ಬೇಕು. 11 ವರ್ಷದಲ್ಲಿ ನಾವು ತಲುಪ್ತೀವಿ. ವಿಮಾನಕ್ಕೂ ಮತ್ತು ರಾಕೆಟ್ ವ್ಯತ್ಯಾಸ ಅಂದರೆ ಗೊತ್ತು. ವಿಮಾನ ಅಂತಂದರೆ ಅದು ವಾಯುಮಾನದಲ್ಲಿ ಮಾತ್ರ ಅದು ಬರುತ್ತದೆ ವಿಮಾನ. ರಾಕೆಟಲ್ಲಿ ಹೋದರೆ ವಾಯುಮಾನವನ್ನು ಬಿಟ್ಟು ಹೋಗ್ತೀವಿ ನಾವು. ಸೊ ಚಂದ್ರನಿಗೂ ನಮಗೂ 11 ವರ್ಷ ಬೇಕು ನಡ್ಕೊಂಡು ಹೋದರೆ. ಆದರೆ ಇಲ್ಲಿ ಸ್ಪೆಷಲ್ ಏನು ಅಂದರೆ ಭೂಮಿಯ ಆಯಸ್ಸು ಚಂದ್ರನ ಆಯಸ್ಸು ಎರಡೂ ಒಂದೇ. ಭೂಮಿಯ ಆಯಸ್ಸು ಚಂದ್ರನ ಆಯಸ್ಸು ಒಂದೇ. ಮುಂದಿನ ದಿನಗಳಲ್ಲಿ ಹೋಗ್ತಾ ಇದ್ದಾರೆ ಹೀಗೆ ಚಂದ್ರ ಹತ್ರ ಬರ್ತಾ ಒಂದಿನ ಆ ಚಂದ್ರ ಭೂಮಿಗೆ ಅಪ್ಪಳಿಸ್ತಾನೆ ಅಂತ. ಚಂದ್ರ ಭೂಮಿಗೆ ಅಪ್ಪಳಿಸಿ ಚೂರಾಗಿ ಅದು ಹೇಗೆ ಒಂದು ಶನಿಗ್ರಹ ಗುಂಗುರಾಗಿದೆಯೋ ಅಂದ್ರೆ ಮುಂದೊಂದು ದಿನ ಯಾವಾಗೋ ಒಂದು ದಿನ ಭೂಮಿಗೆ ಚಂದ್ರನ ಅಪ್ಪಳಿಸಿದಾಗ ಅದು ಚೂರಾಗಿ ಆ ಭೂಮಿಗೆ ರಿಂಗ್ ಆಗುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿದೆ. ಸೊ ಜ್ಯೋತಿಷ್ ಶಾಸ್ತ್ರದಲ್ಲಿ ಚಂದ್ರನಿಗೆ ಕೊಟ್ಟಂತಹ ಒಂದು ಪ್ರಾಮುಖ್ಯತೆ ಬೇರೊಂದು ಗ್ರಹ ಕೊಟ್ಟಿಲ್ಲ. ಇವತ್ತು ನಾವು
ಇವಾಗ ಪ್ರಭಾವದ ಬಗ್ಗೆ ಮಾತಾಡೋಕ್ಕೂ ಮುನ್ನ ಗುರುಗಳೇ, ಇವತ್ತು ಹೆಂಗ್ ಸೂಪರ್ ಮೂನ್ ಹೆಂಗ ಇರುತ್ತೆ, ಅದ್ರ ಕಲರು ಹೆಂಗ್ ಅದು ಗೋಚರ ಆಗುತ್ತೆ? ಈಗ ನಾವು ಕೆಂಪು ಸೂರ್ಯನ ನೋಡ್ತೀವಿ, ಹಾ. ಕೆಂಪು ಚಂದ್ರನ ನೋಡ್ತೀವಿ. ಹಾ ಏನದು ಅಂತಂದ್ರೆ ಹಾ ಏನು ಅನಿಲ ಅಂತಿದೆಯೋ ಅಥವಾ ಏನು ನಮ್ಮ ದ್ರವ್ಯರಾಶಿ ಅಥವಾ ಏನು ವಾತಾವರಣ ಅಂತ ಕರಿತೀವೋ ಆ ಪ್ರಪಂಚದಲ್ಲಿ ಆಗ್ತಕ್ಕಂಥ ವಾತಾವರಣದ ಭೂಮಂಡಲದಲ್ಲಿ ನಭೋಮಂಡಲದಲ್ಲಿ ಆಗ್ತಕ್ಕಂಥ ವಾಯುಮಂಡಲದ ಹವಾಮಾನದ ಬದಲಾವಣೆಯಿಂದ ಕಲರ್ ಚೇಂಜ್ ಆಗ್ತದೆ. ಓಕೆ. ಸೊ ಕಲರ್ ಚೇಂಜ್ ಆಗಲಿಕ್ಕೆ ಒಂದೇ ಕಾರಣ, ಕೆಲವು ಟೈಮ್ ಕೆಂಪು ಬಣ್ಣ ನೋಡ್ತೀವಿ, ಬೆಳಗ್ಗೆ ಸೂರ್ಯ ಉದಯ ಸೂರ್ಯಾಸ್ತವ ಆಗುವಾಗ ಸೂರ್ಯ ಕೆಂಪು ರೆಡ್ ಕಲರ್ ಇರ್ತಾನೆ. ಸೊ ಆ ರೆಡ್ ಕಲರ್ ಇರೋ ಕಾರಣ ಅಂದರೆ ನಮ್ಮ ಭೂಮಂಡಲದಲ್ಲಿ ನಭೋಮಂಡಲದಲ್ಲಿ ಹಿಂದೆ ನಾವು ತೋರಿಸ್ತಾ ಇದೀವಲ್ಲ ಹಂಗ ಹೇಗೆ ಹೀಗೆ ರೆಡ್. ಇದು ರೆಡ್ ಅಲ್ಲ, ಇದು ಸಿಲ್ವರ್ ಕಲರ್. ಇದು ರಕ್ತಚಂದನ ಅದಲ್ಲ, ನಿಮ್ ಹಿಂದ್ಗಡೆನೆ ಇದೆ. ನನ್ನಿಂದ ರಕ್ತಚಂದನ ಸ್ಟುಡಿಯೋ ಕಲರ್. ಓಕೆ. ಸೊ ರಕ್ತಚಂದನ ಅಂತ ಕರೀತಾರೆ. ಬೆಳಗ್ಗೆ ಸೂರ್ಯ ಉದಯ ಆಗುವಾಗ ಸಂಜೆ ಅಸ್ತ ಆಗುವಾಗ ಹೇಗೆ ಸೂರ್ಯ ಈಗ ನಾವು ತೋರಿಸ್ತಾ ಇದೀವಲ್ಲ, ಕರೆಕ್ಟ್ ಆಗಿದೆಯಾ ಗುರುಗಳೇ? ಹಿಂಗೆ ಗೋಚರ ಆಗುತ್ತಾ? ಎಕ್ಸಾಕ್ಟ್ಲಿ ಹಿಂಗ್ ಗೋಚರ ಆಗುತ್ತಾ? ಅದನ್ನ ನಾವು ನೀವು ಎಲ್ಲ ಕಣ್ತುಂಬಿಕೊಳ್ಬಹುದಾ? ಖಂಡಿತವಾಗಿ ನೋಡಬಹುದು. ಆದ್ರೆ ಸೂಪರ್ ಮೂನ್ ಅಂತಂದಾಗ ನಾವು ಹತ್ರಕ್ಕೆ ಬರೋದನ್ನ ವಾತಾವರಣದ ಬದಲಾವಣೆ ಅಂತ ಕರಿತಿದ್ವಿ. ಬಣ್ಣದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಮಾತಾಡ್ತಾ ಇರೋದು ಅವನ ಎಫೆಕ್ಟ್ ಏನು ಅಂತ. ಈ ಏನಾದ್ರೂ ಇದು ನಮ್ಮ ಭೂಮಿ ಹತ್ರ ಏನಾದ್ರೂ ಚಂದ್ರ ಬರ್ತಾ 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 ಇದ್ದಾಗ ಏನಾಗುತ್ತೆ ಅಂದ್ರೆ, ಮೊದಲು ನಮ್ಮ ಭೂಮಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರುತ್ತದೆ ಅಂದ್ರೆ, ಮೊದಲು ಸಮುದ್ರದ ಅಲೆಗಳು ಮೇಲಕ್ಕೆ ಹಾರ್ತವೆ. ಓ, ಅಲ್ಲಿಗೆಲ್ಲ ಅಬ್ಬರ ಜೋರಾಗುತ್ತೆ, ಸಮುದ್ರಕ್ಕೆ ಹಾರ್ತವೆ, ಜೋರಾಗುತ್ತೆ. ಸಮುದ್ರದ ಅಲೆಗಳು ಆಡ್ತಾವಲ್ಲ, ಮನುಷ್ಯನ ಮೇಲೆ ಯಾವಾಗ ಪ್ರಭಾವ ಬೀರುತ್ತದೆ ಅಂದ್ರೆ, ಒಬ್ಬ ಮಾನವನ ಮೇಲೆ ಚಂದ್ರ ನೆತ್ತಿ ಮೇಲೆ ಬರಬೇಕು. ಯಾವಾಗ ನೆತ್ತಿ ಮೇಲೆ ಕರೆಕ್ಟಾಗಿ ಬರ್ತಾನೋ ಆವಾಗ ಅವನಿಗೆ ಅಮಾವಾಸ್ಯ ಪೌರ್ಣಿಮೆ ಅಂತಕ್ಕಂಥದ್ದು ಏನು ಈ ಮೆಂಟಲ್ ಆಸ್ಪತ್ರೆಯಲ್ಲಿ ಗೊತ್ತಾಗ್ತದಲ್ಲ ಹೇಗೆ ಆಡ್ತಾರೆ ಅಂತ. ಸೊ ಅಮಾವಾಸ್ಯ ಪೌರ್ಣಿಮೆ ಇದ್ರೆ ಯಾಕೆ ಅವ್ರಿಗೆ ಹೋಲಿಕೆ. ಆದ್ರೆ ಚಂದ್ರ ಎದುರಿಗೆ ಬಂದ್ರೆ ಏನಾಗಲ್ಲ, ಚಂದ್ರ ತನ್ನ ನೆತ್ತಿಯ ಮೇಲೆ ಬಂದಾಗ ಕಾಮನ್ ಆಗಿ ಅಮಾವಾಸ್ಯೆ ತರ ಆಡ್ತೀಯಾ, ಹುಣ್ಣಿಮೆ ತರ ಆಡ್ತೀಯಾ? ಪ್ರಕಾರ ಆಗ್ತದೆ. ಮೊದಲು ಜ್ವಾಲಾಮುಖಿ ಆಗ್ಬೋದು. ಓಕೆ. ಜ್ವಾಲಾಮುಖಿ ಅಂತಕ್ಕಂಥದ್ದು ಉಂಟಾಗ್ತದೆ. ಸಮುದ್ರದ ಏನು ಭೂಕಂಪನ ಅಂತ ಕರಿತೀವಲ್ಲ, ಈ ಭೂಕಂಪನಗಳಾಗ್ಲಿ ಜ್ವಾಲಾಮುಖಿಗಳಾಗ್ಲಿ ಬೇಕಾದಷ್ಟು ಅವಘಡಗಳಾಗ್ತದೆ. ಅಂದ್ರೆ ಪ್ರಪಂಚದಲ್ಲಿ ನಮ್ಮ ಭೂಮಂಡಲ ಇರ್ತಕ್ಕಂಥ ಎಲ್ಲ ಏನೇನು ವಾತಾವರಣ ದ್ರವ್ಯರಾಶಿ ಇದೆಯೋ, ಮನುಷ್ಯನ ಮೇಲೆ ಇದ್ದುಕೊಂಡು ಪ್ರಾಣಿಯ ಮೇಲೆ ಇದ್ದುಕೊಂಡು ವಾತಾವರಣದ ವಿಶೇಷವಾಗಿ ಅನಿಲ ಅದರ ಮೇಲೆ ಎಲ್ಲದರಲ್ಲಿ ಬರುತ್ತೆ. ಅದು ಭೂಕಂಪ, ಜ್ವಾಲಾಮುಖಿ, ಸ್ಫೋಟ, ಆ ನಂತರ ವಾಯು ಮತ್ತು ನೀರಿನಲ್ಲಿ ವ್ಯತ್ಯಾಸ ಆಗ್ತದೆ. ಓಕೆ ಗುರುಗಳೇ, ವಾಪಸ್ ಬರ್ತೀನಿ. ಬಹಳ ಆತಂಕಕಾರಿ ವಿಚಾರಗಳನ್ನ ಸುರೇಶ್ ಗುರುಗಳು ಪ್ರಸ್ತಾಪ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ರಜತ್ ಗುರುಗಳದ್ದು ಒಂದು ರಿಯಾಕ್ಷನ್ ತಗೊಳ್ಳೋಣ. ಯಾಕಂದ್ರೆ ಪ್ರಾಕೃತಿಕವಾಗಿ ಆಗುವಂತಹ ಬದಲಾವಣೆಗಳು ಎಷ್ಟರ ಮಟ್ಟಿಗೆ ಅದು ಪ್ರಭಾವ ಬೀರುತ್ತೆ